ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ಬೆಳಗ್ಗಿನ ಟಿಫನ್ಗೆ ಟೊಮೆಟೊ ಬಾತು ನನ್ನ ಮಗನಿಗೂ ತಿನ್ನಿಸಿ ನಾನು ತಿಂದು ಟಿಫನ್ ಎಲ್ಲನೂ ಮತ್ತು ನಾನ್ ವೆಜ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ನೋಡ್ಬೋದು, ಚಿಕನ್ ಫ್ರೈನ ಮಾಡ್ತಾಯಿದ್ದೆ. ಸ್ವಲ್ಪ ಗಟ್ಟಿಯಾಗಿ ಚಿಕನ್ ಫ್ರೈನ ಪ್ರಿಪೇರ್ ಮಾಡ್ತಾಯಿದ್ದೆ. ಮತ್ತು ಚಿಕನ್ ಸಾಂಬಾರ್, ಚಿಕನಲ್ಲಿ ತುಂಬಾ ವೆರೈಟಿ ಡಿಶಸ್ನ ಪ್ರಿಪೇರ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ನೋಡ್ಬೋದು, ಚಿಕನ್ ಫ್ರೈ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೇಲಿ ಸಾಂಬಾರು ಮಾಡಿದ್ರೆ ಚಿಕನ್ ಫ್ರೈ ಕೂಡ ಮಾಡ್ತೀವಿ. ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ, ನನ್ನ ಮಗಳು ಇನ್ನೂ ಮಲಗಿದ್ಲು. ಅದಕ್ಕೋಸ್ಕರ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಮತ್ತು ದೇವ್ರ ಪೂಜೆ ಕೂಡ ಮಾಡಿಬಿಟ್ಟೆ. ಯಾಕಂದರೆ ಮಗು ಎದ್ದರೆ ಮತ್ತು ತಲೆ ಒಣಗ್ಸೋಕ್ಕೆಲ್ಲನೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೇಗನೆ ಎದ್ದೆ. ಗುರುವಾರ ದೋಸೆ ಮತ್ತು ಚಟ್ನಿ ಸಾಂಬಾರನ್ನ ಮಾಡ್ಕೊಂಡಿದ್ರು ಅವರು. ಕಾಳು ಸಾಂಬಾರು ಮಂದ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಚಟ್ನಿ ಮಾಡಿಕೊಟ್ರು. ಮತ್ತು ಮಧ್ಯಾಹ್ನ ನನ್ನ ಮಗ ಪಕೋಡ ಬೇಕು ಅಂತ ಹೇಳ್ದ, ಅದಕ್ಕೋಸ್ಕರ ಪಕೋಡ ಕೂಡ ಮಾಡಿದ್ದೆ. ನನ್ನ ಮಗ ಏನು ಕೇಳಿದ್ರು ಇಲ್ಲ ಅಂತ ಮಾತ್ರ ಹೇಳೋದಕ್ಕೆ ಆಗೋದಿಲ್ಲ. ಎಷ್ಟೇ ಕಷ್ಟ ಆಗಲಿ ಮಾಡಿಕೊಡ್ತೀನಿ. ನನ್ನ ಮಗಳು ಮಲಗಿದ್ರೆ ನಾನು ಏನು ಬೇಕಿದ್ರೂ ಮಾಡಿಕೊಡ್ತೀನಿ ಅವನಿಗೆ. ಅನ್ನ, ರಸ ಮತ್ತು ಪಕೋಡ ಅವನಿಗೂ ಊಟ ಮಾಡಿಸ್ಬಿಟ್ಟು ನನ್ನ ಮಗಳು ನೋಡ್ಬೋದು, ಅವಳು ಹಾಲಲ್ಲಿ ಮ್ಯಾಟ್ ಮೇಲೆ ಮಲಗಿಸ್ಬಿಟ್ರೆ ಚೆನ್ನಾಗಿ ಆಡಿಕೊಂಡು ಇರ್ತಾಳೆ. ಅದೇನು ಕಷ್ಟ ಆಗಲ್ಲ. ಮತ್ತು ಮಧ್ಯಾಹ್ನ ಇಬ್ಬರು ಮಲಗಿದ್ರು, ಅದಕ್ಕೋಸ್ಕರ ಸ್ವಲ್ಪ ಕಿಚನ್ನ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ಎಲ್ಲ ಖಾಲಿ ಆಗಿತ್ತು, ಎಲ್ಲ ವಾಶ್ ಮಾಡಿಬಿಟ್ಟು ನೋಡ್ಬೋದು ಪಲಾವ್ ಸಾಮಾನು, ಪಲಾವ್ಗೆ ಏನೇನು ಯೂಸ್ ಮಾಡ್ತಾರೋ ಅದನ್ನೆಲ್ಲನೂ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೆ. ನಾನು ಇದೇ ಥರನೇ ಆರ್ಗನೈಸ್ ಮಾಡ್ಕೋತೀನಿ, ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಬಾಕ್ಸಲ್ಲಿ ಅರಶಿನ, ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ ಮತ್ತು ಪೆಪ್ಪರು ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಇರೋದನ್ನೇ ಆರ್ಗನೈಸ್ ಮಾಡಿ ಇಟ್ಟೆ. ಈ ಥರ ಆರ್ಗನೈಸ್ ಮಾಡೋದ್ರಿಂದ ಅಡುಗೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಸಂಜೆ ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಮಗ ಬ್ಯಾಟು ಬಾಲ್ ಆಡೋಣ ಬಾ ಅಂತ ಕರೆದ. ಅದಕ್ಕೋಸ್ಕರ ಔಟ್ಸೈಡ್ ಬಂದು ನಾನು ಕೂತ್ಕೊಂಡಿದ್ದೆ, ಅವನು ಆಡ್ತಾ ಇದ್ದ. ನಮ್ಮ ರೋಡಲ್ಲಿ ಯಾರು ಚಿಕ್ಕ ಮಕ್ಕಳಿಲ್ಲ ಇವನ ಜೊತೆ ಆಟ ಆಡೋರು. ಅದಕ್ಕೋಸ್ಕರ ಅವನಿಗೆ ತುಂಬಾ ಬೋರಿಂಗ್ ಆಗುತ್ತೆ. ಬಾ ಬಾ ಅಂತ ಕರೀತಾನೆ. ಅವನಿಗೂ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅವನ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಆಟ ಆಡೋದಂದರೆ ಯಾರ ಜೊತೆ ಬೇಕಾದರೂ ಆಡ್ತಾನೆ. ಮತ್ತು ಇದು ಶುಕ್ರವಾರ ಬೆಳಗ್ಗೆ. ಇವಾಗ ಹೊಸದಾಗಿ ಸೋಫಾ ಕವರ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಕಾಂಬಿನೇಷನ್ನು. ಆದರೆ ನನ್ನ ಮಗ ಆಡೋದ್ರಲ್ಲಿ ಎಲ್ಲನೂ ತೆಗ್ದು ಹಾಕ್ತಾನೆ, ಅದೇ ಬೇಜಾರು. ಏನೂ ಮಾಡೋದಕ್ಕಾಗಲ್ಲ, ಆಡೋ ಮಕ್ಕಳು. ಅದಕ್ಕೋಸ್ಕರ ಅವ್ರನ್ನ ಹೊಡೆಯೋದಕ್ಕೂ ಆಗಲ್ಲ. ಬೆಳಗ್ಗೆನೇ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿ
ಇವಾಗ ನನ್ನ ರೂಟೀನ್ ಇದೇ ಥರ ಇರುತ್ತೆ. ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ 3 ತಿಂಗಳು ಕಂಪ್ಲೀಟ್ ಆಯ್ತಲ್ವ, ಅದಕ್ಕೋಸ್ಕರ ನಮ್ಮತ್ತೆ ಒಬ್ಬರೇ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಮಾಡ್ಕೋತೀನಿ ಮಗು ಮಲಗಿದ್ದಾಗ. ಮತ್ತು ಇಬ್ಬರು ಮಕ್ಕಳು ಕೂಡ ಎದ್ದಿದ್ರು. ನೋಡ್ಬೋದು ಯಾವ ಥರ ಬೆಡ್ ಹರಡಿದೆ ಅಂತ ಹೇಳಿಬಿಟ್ಟು. ಇವಾಗ ಇದೆಲ್ಲ ಕ್ಲೀನ್ ಮಾಡಿದೆ. ನೋಡ್ಬೋದು ಈ ಥರ ಆಗಿದೆ ಇವಾಗ. ಮತ್ತು ನಾನು ಶುಕ್ರವಾರ ಆಗಿರೋದ್ರಿಂದ ನನ್ನ ಮಗಳಿಗೆ ತಲೆ ಸ್ನಾನ ಕೂಡ ಮಾಡಿಸ್ಬೇಕು. ಅದಕ್ಕೋಸ್ಕರ ರೆಡಿ ಮಾಡಿದ್ದೀನಿ. ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ, ನಾನು ಸಾಂಬ್ರಾಣಿಗೆ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸಾಂಬ್ರಾಣಿ ಕೊಡ್ತೀವಿ. ನಾನು ಯಾವುದೇ ಥರ ಮಗುಗೆ ಸಾಂಬ್ರಾಣಿನ ಯೂಸ್ ಮಾಡಲ್ಲ. ಯಾಕಂದರೆ ಮಗುಗೆ ಕಫ ಆಗುತ್ತೆ, ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ಥರ ಸಾಂಬ್ರಾಣಿನೂ ಯೂಸ್ ಮಾಡೋದಿಲ್ಲ. ಚೆನ್ನಾಗಿ ಕೆಂಡನ ಸ್ವಲ್ಪ ತಂದು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರಾಗಿ ಹಿಟ್ಟನ್ನ ಹಾಕಿ ಸಾಂಬ್ರಾಣಿನ ಕೊಡ್ತೀವಿ ಮಗುಗೆ. ಮತ್ತು ಇವಾಗ ಸಂಜೆ ನಾನು ತಲೆಗೆ ಎಣ್ಣೆ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ನೆನ್ನೆ ತಲೆ ಸ್ನಾನ ಮಾಡಿದ್ದೆ. ನೆಕ್ಸ್ಟ್ ಡೇನೇ ನಾನು ತಲೆಗೆ ಎಣ್ಣೆನ ಅಪ್ಲೈ ಮಾಡಿಬಿಡ್ತೀನಿ. ಇವಾಗ ತುಂಬಾ ಏರ್ ಫಾಲ್ ಆಗ್ತಿದೆ. ಯಾಕಂದರೆ ಈ ಟೈಮಲ್ಲಿ ಹಾರ್ಮೋನ್ಸ್ ಚೇಂಜಸ್ಸಿಂದನೇ ಏರ್ ಫಾಲ್ ಆಗೋದು, ಅದು ಕಾಮನ್ನು ಬಾಣಂತಿಗೆ. ತುಂಬ ಜನ ಮಗು ನಕ್ಕರೆ ಮತ್ತು ಮಗು ಬಾಯಲ್ಲಿ ಬಬಲ್ಸನ್ನು ಬಿಟ್ಟರೆ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ಹಾರ್ಮೋನ್ಸ್ ಚೇಂಜಸ್ಸಿಂದನೇ ಏರ್ ಫಾಲ್ ಆಗೋದು ಬಾಣಂತಿರಿಗೆ. ಮತ್ತು ಸಂಜೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹಬೆನ ತಗೊತೀನಿ ಸಂಜೆ ಟೈಮಲ್ಲಿ. ಯಾಕಂದರೆ ತಣ್ಣೀರೆಲ್ಲ ಮುಟ್ಟೋದ್ರಿಂದ ಸನ್ನಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಂಡ ಎಲ್ಲ ತಂದು ಸ್ವಲ್ಪ ಹಬೆನ ಎಲ್ಲ ಚೆನ್ನಾಗಿ ಇಡ್ಕೋತೀನಿ. ಕೈಗೆ, ಕಾಲಿಗೆ, ಮುಖಕ್ಕೆ ಮತ್ತು ಕಿವಿಗಳಿಗೆ ಎಲ್ಲನೂ ಚೆನ್ನಾಗಿ ಇಡ್ಕೋತೀನಿ. ಇದು ತುಂಬಾ ಒಳ್ಳೆಯದು ಬಾಣಂತಿಯರಿಗೆ. ಏನಾದರೂ ಮುಖ ಎಲ್ಲ ಜಾಸ್ತಿ ದಪ್ಪ ಇದೆ ಅಂತ ಹೇಳಿಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಬರುತ್ತೆ. ಆವಾಗ ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ಅದೆಲ್ಲನೂ ಕಡಿಮೆ ಆಗುತ್ತೆ. ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಕಾಲುಗಳೆಲ್ಲನೂ ಊದ್ಕೊಂಡಿರುತ್ತೆ. ಅದು ಕೂಡ ತುಂಬಾ ಕಡಿಮೆ ಆಗುತ್ತೆ. ಮತ್ತು ಕೈ ಕಾಲು ಕೂಡ ಗಟ್ಟಿ ಆಗುತ್ತೆ ಹಬೆನ ತಗೊಳೋದ್ರಿಂದ. ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.